ಸಿನಿಮಾದ ಆರಂಭ ಜೈಲಿನಿಂದ ಆಗುತ್ತದೆ. ಒಬ್ಬ ಕೈದಿ ಮೈದಾನದಲ್ಲಿ ಉಳಿದ ಕೈದಿಗಳ ಜೊತೆ ಚೆಂಡಾಟ ಆಡುತ್ತಿರುತ್ತಾನೆ. ಆದರೆ ಅವನ ತಲೆಯಲ್ಲಿ ಒಂದು ದೊಡ್ಡ ಯೋಜನೆಯೇ ನಡೆಯುತ್ತಿರುತ್ತದೆ. ಅವನು ಪದೇ ಪದೇ ಸುತ್ತಲೂ ನಿಂತಿರುವ ಕಾವಲುಗಾರರನ್ನು ಗಮನಿಸುತ್ತಿರುತ್ತಾನೆ. ಈ ಸಮಯದಲ್ಲಿ ಯಾರ ಗಮನವೂ ತನ್ನ ಕಡೆಗೆ ಇಲ್ಲ ಎಂದು ಅವನಿಗೆ ಖಾತ್ರಿಯಾದ ತಕ್ಷಣ ಉದ್ದೇಶಪೂರ್ವಕವಾಗಿಯೇ ಚೆಂಡನ್ನು ಕಬ್ಬಿಣದ ಬೇಲಿಯ ತೀರಾ ಹತ್ತಿರಕ್ಕೆ ಎಸೆಯುತ್ತಾನೆ. ಅದರ ನಂತರ ಅವನು ಯಾವುದೇ ಭಯವಿಲ್ಲದೆ ಎಚ್ಚರಿಕೆಯ ಗೆರೆಯನ್ನು ದಾಟಿ ಆರಾಮವಾಗಿ ಗೋಡೆಯ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ. ಆದರೆ ಅಲ್ಲಿಗೆ ತಲುಪಿದ ಮೇಲೂ ಅವನು ತಕ್ಷಣ ಚೆಂಡನ್ನು ಎತ್ತುವುದಿಲ್ಲ. ಅಲ್ಲೇ ನಿಂತು 4 ಕಡೆ ಗಮನವಿಟ್ಟು ನೋಡಲು ತೊಡಗುತ್ತಾನೆ. ಅವನು ಪ್ರತಿಯೊಂದು ಟವರ್, ಪ್ರತಿಯೊಬ್ಬ ಕಾವಲುಗಾರ ಹಾಗೂ ಅವರ ಪ್ರತಿಯೊಂದು ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ. ಕೆಲವು ಸಮಯದವರೆಗೆ ಯಾರೂ ಅವನನ್ನು ತಡೆಯಲು ಬರುವುದಿಲ್ಲ. ಆದ್ದರಿಂದ ತನ್ನ ಯೋಜನೆ ಯಶಸ್ವಿಯಾಯಿತು ಎಂದು ಅವನಿಗೆ ಅನಿಸುತ್ತದೆ. ಆದರೆ ಮಾರನೇ ಕ್ಷಣವೇ ಮೇಲಿದ್ದ ಕಾವಲು ಗೋಪುರದಿಂದ ಸೈನಿಕರು ಅವನ ಕಡೆಗೆ ಗುರಿ ಇಡುತ್ತಾರೆ. ದಿಢೀರನೆ ಗುಂಡಿನ ಚಕಮಕಿ ಪ್ರಾರಂಭವಾಗುತ್ತದೆ. ಇದನ್ನು ಕಂಡ ತಕ್ಷಣ ಅವನು ಕೈಗಳನ್ನು ಮೇಲೆತ್ತಿ ಯಾವುದೇ ಗಲಾಟೆ ಮಾಡದೆ ಹಿಂದೆ ಸರಿಯುತ್ತಾನೆ. ಗುಂಡು ಹಾರಿದ ಶಬ್ದ ಕೇಳಿ ಹಲವು ಕಾವಲುಗಾರರು ಓಡೋಡಿ ಬರುತ್ತವೆ. ಅವರು ಕೋಪದಿಂದ ಅವನಿಗೆ ಬೈದು ಯಾವುದೇ ಕೈದಿಯೂ ಈ ಎಚ್ಚರಿಕೆಯ ಗೆರೆಯನ್ನು ದಾಟುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ಚಾರ್ಲಿ ತೀರಾ ಶಾಂತವಾಗಿರುತ್ತಾನೆ. ಅವನು ಹೆದರದೆ ತಾನು ಕೇವಲ ಚೆಂಡನ್ನು ಎತ್ತಿಕೊಳ್ಳಲು ಬಂದಿದ್ದಾಗಿ ಹೇಳುತ್ತಾನೆ. ಅವನ ಮಾತು ಕೇಳಿ ಕಾವಲುಗಾರರಿಗೆ ನಂಬಿಕೆಯಾಗುವುದಿಲ್ಲ. ಸ್ವಲ್ಪ ಸಮಯದ ನಂತರ ಶತ್ರುಗಳ ಹಿರಿಯ ಅಧಿಕಾರಿಯು ಅಲ್ಲಿಗೆ ತಲುಪುತ್ತಾನೆ. ಈ ಬಾರಿ ಚಾರ್ಲಿ ತನ್ನ ಮಾತನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಾನೆ. ಕಬ್ಬಿಣದ ಬೇಲಿಯನ್ನು ಕತ್ತರಿಸಿ ಇಲ್ಲಿಂದ ಓಡಿ ಹೋಗುವುದೇ ತನ್ನ ನಿಜವಾದ ಉದ್ದೇಶವಾಗಿತ್ತು ಎಂದು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ತನ್ನ ಬಳಿಯಿದ್ದ ತಂತಿ ಕತ್ತರಿಸುವ ಉಪಕರಣವನ್ನು ತೆಗೆದು ತೋರಿಸುತ್ತಾನೆ. ಅವನ ಈ ಮಾತನ್ನು ಕೇಳಿ ಅಲ್ಲಿದ್ದ ಕಾವಲುಗಾರರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ. ಅವನು ನಿಜ ಹೇಳುತ್ತಿದ್ದಾನೋ ಅಥವಾ ಹೊಸ ತಂತ್ರ ಹೂಡುತ್ತಿದ್ದಾನೋ ಎಂಬುದು ಅವರಿಗೆ ಕಲ್ಪನೆಗೂ ಸಿಗುವುದಿಲ್ಲ. ವಾಸ್ತವವಾಗಿ ಚಾರ್ಲಿಯ ಉದ್ದೇಶವೇ ಬೇರೆಯಾಗಿತ್ತು. ಕಾವಲು ಗೋಪುರದ ಯಾವ ಭಾಗದಿಂದ ಸರಿಯಾಗಿ ನೋಟ ಬೀಳುವುದಿಲ್ಲ ಎಂಬುದನ್ನು ತಿಳಿಯುವುದು ಅವನಿಗೆ ಬೇಕಾಗಿತ್ತು. ಜೊತೆಗೆ ತನ್ನ ಮಿತ್ರರು ಈ ಅವಕಾಶವನ್ನು ಬಳಸಿಕೊಂಡು ತಮ್ಮದೇ ರೀತಿಯಲ್ಲಿ ಹೊರಗೆ ಹೋಗಲು ಪ್ರಯತ್ನಿಸಲಿ ಎಂದು ಕಾವಲುಗಾರರ ಗಮನವನ್ನು ತನ್ನತ್ತ ಸೆಳೆಯಲು ಬಯಸಿದ್ದನು. ಇದೇ ಸಮಯದಲ್ಲಿ ಕೆಲವು ಕೈದಿಗಳು ಮರ ಕತ್ತರಿಸುವ ತಂಡದ ಜೊತೆ ಸೇರಿಕೊಂಡು ಸುಮ್ಮನೆ ಕ್ಯಾಂಪಿನಿಂದ ಹೊರಹೋಗಲು ಯತ್ನಿಸುತ್ತಾರೆ. ಆದರೆ ತೀಕ್ಷ್ಣ ಕಣ್ಣಿನ ಕಾವಲುಗಾರರು ಅವರನ್ನು ತಕ್ಷಣ ಗುರುತಿಸಿ ಅಲ್ಲೇ ಹಿಡಿದು ಹಾಕುತ್ತಾರೆ. ಇನ್ನೊಂದೆಡೆ ಕೆಲವು ಕೈದಿಗಳು ಸೌದೆ ತುಂಬಿದ ಟ್ರಕ್ಕಿನ ಒಳಗೆ ಅಡಗಿಕೊಳ್ಳುತ್ತಾರೆ. ಈ ಬಾರಿ ಸುಲಭವಾಗಿ ಹೊರಬರಬಹುದು ಎಂದು ಅವರು ಭಾವಿಸಿರುತ್ತಾರೆ. ಆದರೆ ಶತ್ರು ಸೈನಿಕರು ಟ್ರಕ್ಕನ್ನು ಸರಿಯಾಗಿ ತಪಾಸಣೆ ನಡೆಸಿ ಅವರನ್ನು ಹುಡುಕಿ ತೆಗೆಯುತ್ತಾರೆ. ನಂತರ ಕಬ್ಬಿಣದ ಉದ್ದನೆಯ ಸಳುಗಳಿಂದ ಅವರನ್ನು ಹೊರಗೆ ಎಳೆಯಲಾಗುತ್ತದೆ. ಇದರಿಂದ ಅಷ್ಟು ಅನುಭವವಿರುವ ಸೈನಿಕರನ್ನು ಇಂತಹ ಸಣ್ಣಪುಟ್ಟ ತಂತ್ರಗಳಿಂದ ಮೋಸಗೊಳಿಸುವುದು ಸುಲಭವಿರಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ನಿಜ ಸಂಗತಿಯೆಂದರೆ ಇದು ಅವರ ನಿಜವಾದ ಪಾರಾಗುವ ಯೋಜನೆಯೇ ಆಗಿರಲಿಲ್ಲ. ಇದು ಶತ್ರುಗಳನ್ನು ಗೊಂದಲದಲ್ಲಿಡಲು ಹೆಣೆದ ಒಂದು ತಂತ್ರವಷ್ಟೇ ಆಗಿತ್ತು. ಮತ್ತೊಂದೆಡೆ ಚಾರ್ಲಿಗೆ ಶಿಕ್ಷೆ ವಿಧಿಸಿ ಮುಚ್ಚಿದ ಕೊಠಡಿಗೆ ತಳ್ಳಲಾಗುತ್ತದೆ. ಆದರೂ ಅವನ ಮುಖದಲ್ಲಿ ಯಾವುದೇ ಭಯವಿರುವುದಿಲ್ಲ, ಏಕೆಂದರೆ ತನ್ನ ನಿಜವಾದ ಕೆಲಸ ಪೂರ್ಣಗೊಂಡಿದೆ ಎಂಬುದು ಅವನಿಗೆ ತಿಳಿದಿತ್ತು. 1 ವಾರದ ನಂತರ ಚಾರ್ಲಿಯನ್ನು ಹೊರಗೆ ಬಿಡಲಾಗುತ್ತದೆ. ಹೊರಬಂದ ತಕ್ಷಣ ಅವನು ಮೊದಲು ಅದೇ ಕಬ್ಬಿಣದ ಬೇಲಿಯ ಹತ್ತಿರಕ್ಕೆ ತಲುಪುತ್ತಾನೆ. ಈಗ ಆ ಜಾಗವು ಕಾವಲು ಗೋಪುರದ ಕಣ್ಣಿಗೆ ಬೀಳುವುದಿಲ್ಲ ಎಂಬ ಭರವಸೆ ಅವನಿಗೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ತಿರುಗುವ ಪ್ರಖರ ಬೆಳಕು ಕೂಡ ಅಲ್ಲಿಗೆ ತಲುಪುತ್ತಿರಲಿಲ್ಲ. ಅವಕಾಶ ಸಿಕ್ಕ ತಕ್ಷಣ ಅವನು ತಂತಿಯನ್ನು ಕತ್ತರಿಸಿ ಕ್ಯಾಂಪಿನಿಂದ ಹೊರಬರುತ್ತಾನೆ. ಆದರೆ ಎಲ್ಲರಿಗಿಂತ ಆಶ್ಚರ್ಯದ ಸಂಗತಿಯೆಂದರೆ ಮರುದಿನವೇ ಚಾರ್ಲಿ ಮತ್ತೆ ಕ್ಯಾಂಪಿಗೆ ಹಿಂತಿರುಗುತ್ತಾನೆ. ಏಕೆಂದರೆ ಅವನ ಉದ್ದೇಶ ಕೇವಲ ಓಡಿ ಹೋಗುವುದಾಗಿರಲಿಲ್ಲ. ಅವನು ತನ್ನ ಮುಖ್ಯವಾದ ಕೆಲಸವನ್ನು ಪೂರ್ಣಗೊಳಿಸಿದ್ದನು. ಈಗ ತಿಳಿದು ಬರುವುದೇನೆಂದರೆ ಎಲ್ಲ ಯುದ್ಧ ಕೈದಿಗಳು ಸೇರಿ ಸುಮಾರು 250 ಜನರನ್ನು ಒಂದೇ ಬಾರಿಗೆ ಹೊರಗೆ ಕರೆದೊಯ್ಯುವ ಯೋಜನೆ ರೂಪಿಸಿದ್ದರು. ಆದರೆ ಅಷ್ಟೊಂದು ಜನರನ್ನು ಸುರಕ್ಷಿತವಾಗಿ ಹೊರಗೆ ಕರೆದೊಯ್ಯಲು ಮೊದಲು ಸರಿಯಾದ ದಾರಿಯ ಮಾಹಿತಿ ಇರುವುದು ಅತ್ಯಗತ್ಯವಾಗಿತ್ತು. ಅದಕ್ಕಾಗಿಯೇ ಚಾರ್ಲಿ ಹೊರಗೆ ಹೋಗಿ ಇಡೀ ಮಾರ್ಗವನ್ನು ತಿಳಿದುಕೊಂಡು ಬಂದಿದ್ದನು. ಯುದ್ಧ ಕೈದಿಗಳ ಕ್ಯಾಂಪಿನ ಸುತ್ತಮುತ್ತಲ ಪ್ರದೇಶ ಮತ್ತು ಅಲ್ಲಿಂದ ಹೊರಹೋಗುವ ದಾರಿಗಳನ್ನು ಪರಿಶೀಲಿಸಲು ಅವನು ಹೋಗಿದ್ದನು. ಕ್ಯಾಂಪಿನಿಂದ ಹೊರಬರಲು ಅತ್ಯಂತ ಸುರಕ್ಷಿತವಾದ ದಾರಿ ಯಾವುದು ಎಂಬುದನ್ನು ಕಂಡುಕೊಂಡ ನಂತರ ಚಾರ್ಲಿ ತನ್ನ ಸಹಚರರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾನೆ. ಬ್ಯಾರಕ್ನ ಪಶ್ಚಿಮಕ್ಕೆ ಒಂದು ದೊಡ್ಡ ಕಾಡಿದೆ ಎಂದು ಅವನು ತಿಳಿಸುತ್ತಾನೆ. ಹೇಗಾದರೂ ಮಾಡಿ ಎಲ್ಲ ಕೈದಿಗಳು ಅಲ್ಲಿಗೆ ತಲುಪಿದರೆ ಕಾವಲುಗಾರರಿಗೆ ಅವರನ್ನು ಹುಡುಕುವುದು ಸುಲಭವಾಗುವುದಿಲ್ಲ. ಆದರೆ ಅತ್ಯಂತ ದೊಡ್ಡ ಸವಾಲೆಂದರೆ ಅಷ್ಟೊಂದು ಜನರನ್ನು ಶತ್ರುಗಳ ಕಣ್ಣು ತಪ್ಪಿಸಿ ಅಲ್ಲಿಗೆ ತಲುಪಿಸುವುದು ಹೇಗೆ ಎನ್ನುವುದಾಗಿತ್ತು. ತುಂಬಾ ಯೋಚಿಸಿದ ನಂತರ ಒಬ್ಬ ಕೈದಿಗೆ ಒಂದು ಉಪಾಯ ಹೊಳೆಯುತ್ತದೆ. ಬ್ಯಾರಕ್ನಿಂದ ಕಾಡಿನವರೆಗೆ ಒಂದು ಸುರಂಗವನ್ನು ತೋಡಿದರೆ ಎಲ್ಲರೂ ಸುಮ್ಮನೆ ಹೊರಗೆ ಹೋಗಬಹುದು ಎಂದು ಅವನು ಹೇಳುತ್ತಾನೆ.
ಆದರೆ ಇನ್ನೊಂದು ಸಮಸ್ಯೆ ಎದುರಾಗುತ್ತದೆ. ಬ್ಯಾರಕ್ನಿಂದ ಕಾಡಿಗೆ ಸುಮಾರು 90 ಮೀಟರ್ ದೂರವಿತ್ತು. ಅಷ್ಟು ಉದ್ದದ ಸುರಂಗ ತೋಡುವುದು ಖಂಡಿತ ಸುಲಭವಿರಲಿಲ್ಲ. ಆದರೂ ಸ್ವಾತಂತ್ರ್ಯ ಪಡೆಯುವ ಹಂಬಲದ ಮುಂದೆ ಈ ಕಷ್ಟ ಸಣ್ಣದಾಗಿ ಕಾಣಿಸುತ್ತದೆ. ಆದ್ದರಿಂದ ಎಲ್ಲ ಕೈದಿಗಳು ಸೇರಿ ಈ ಕೆಲಸವನ್ನು ಪ್ರಾರಂಭಿಸಲು ನಿರ್ಧರಿಸುತ್ತಾರೆ. ಮಾರನೇ ದಿನವೇ ಅವರು ಬೇಕೆಂದೇ ನೀರಿನ ನಲ್ಲಿಯನ್ನು ಹಾಳುಗೆಡವುತ್ತಾರೆ. ನಲ್ಲಿ ಮುರಿಯುತ್ತಿದ್ದಂತೆಯೇ ಅದನ್ನು ಸರಿಪಡಿಸಲು ಕಾವಲುಗಾರರು ಅಲ್ಲಿಗೆ ತಲುಪುತ್ತಾರೆ. ಇದೇ ಸಮಯವನ್ನು ಬಳಸಿಕೊಂಡು ಇಬ್ಬರು ಕೈದಿಗಳು ತಮ್ಮ ಸಹಚರರ ಮರೆಯಲ್ಲಿ ಗಾಡಿಯ ಕೆಳಗೆ ತೂರಿಕೊಳ್ಳುತ್ತಾರೆ. ಅಲ್ಲಿಂದ ಅವರು 2 ಕಬ್ಬಿಣದ ಸಳುಗಳನ್ನು ತೆಗೆದು ತಕ್ಷಣವೇ ಒಳಗಿದ್ದ ಸಹಚರರಿಗೆ ತಲುಪಿಸುತ್ತಾರೆ. ಇಡೀ ಕ್ಯಾಂಪ್ನಲ್ಲಿ ಅವರ ಆಳುಗಳು ಕಣ್ಣಿಟ್ಟಿರುತ್ತಾರೆ. ಅವರು ಪ್ರತಿಕ್ಷಣವೂ ಹೊರಗಿನ ಸುದ್ದಿಯನ್ನು ಒಳಗೆ ತಲುಪಿಸುತ್ತಿರುತ್ತಾರೆ. ಒಳಗೆ ಕುಳಿತ ಕೈದಿಗಳಿಗೆ ಸರಿಯಾದ ಸಮಯದ ಸುಳಿವು ಸಿಗುತ್ತಿದ್ದಂತೆಯೇ ಅವರು ತಕ್ಷಣವೇ ಮರದ ಹಲಗೆಯನ್ನು ತೆಗೆದು ಅದರ ಕೆಳಗಿದ್ದ ಒಲೆಯನ್ನು ಒಂದು ಕಡೆ ಸರಿಸುತ್ತಾರೆ. ನಂತರ ನೆಲದ ಮರವನ್ನು ತೆಗೆಯುತ್ತಿದ್ದಂತೆಯೇ ಕೆಳಗೆ ಸಿಮೆಂಟ್ ಕಾಣಿಸುತ್ತದೆ. ಈಗ ಅವರು ಆ ಕಬ್ಬಿಣದ ಸಳುಗಳಿಂದ ಮಾಡಿದ ಉಪಕರಣದ ನೆರವಿನಿಂದ ನೆಲದಲ್ಲಿ ಗುಂಡಿ ತೋಡಲು ಶುರು ಮಾಡುತ್ತಾರೆ. ಆದರೆ ಇಲ್ಲೊಂದು ಹೊಸ ಸಮಸ್ಯೆ ಎದುರಾಗುತ್ತದೆ. ನೆಲ ಒಡೆಯುವಾಗ ಗಟ್ಟಿಯಾದ ಶಬ್ದವಾಗುತ್ತದೆ. ಈ ಶಬ್ದ ಹೊರಗೆ ಕೇಳಿಸಿದರೆ ಒಳಗೆ ಏನೋ ನಡೆಯುತ್ತಿದೆ ಎಂದು ಕಾವಲುಗಾರರಿಗೆ ತಕ್ಷಣವೇ ತಿಳಿದುಬಿಡುತ್ತದೆ. ಆದರೆ ಕೈದಿಗಳು ಇದಕ್ಕೂ ಮೊದಲೇ ಉಪಾಯ ಯೋಚಿಸಿದ್ದರು. ಎಲ್ಲ ಸಿದ್ಧತೆ ಮುಗಿದ ನಂತರ ಒಳಗಿದ್ದ ಕೈದಿಗಳು ಹೊರಗೆ ನಿಂತಿದ್ದ ಸಹಚರರಿಗೆ ಸನ್ನೆ ಮಾಡುತ್ತಾರೆ. ಸನ್ನೆ ಸಿಗುತ್ತಿದ್ದಂತೆಯೇ ಹೊರಗಿದ್ದ ಕೈದಿಗಳು ಕಬ್ಬಿಣದ ಮೊಳೆಗಳ ಮೇಲೆ ಸುತ್ತಿಗೆಯಿಂದ ಹೊಡೆಯುವಂತಹ ಶಬ್ದ ಮಾಡಲು ಶುರು ಮಾಡುತ್ತಾರೆ. ಒಳಗಿನವರು ಅದೇ ತಾಳಕ್ಕೆ ತಕ್ಕಂತೆ ನೆಲ ಒಡೆಯುತ್ತಾರೆ. ಇದರಿಂದ ನಿಜವಾದ ಶಬ್ದವು ಸಂಪೂರ್ಣವಾಗಿ ಇನ್ನೊಂದು ಶಬ್ದದಲ್ಲಿ ಅಡಗಿ ಹೋಗುತ್ತದೆ ಮತ್ತು ಕಾವಲುಗಾರರಿಗೆ ಯಾವುದೇ ಅನುಮಾನ ಬರುವುದಿಲ್ಲ. ದಿನಗಳು ಉರುಳಿದಂತೆ ಸುರಂಗವು ಮೆಲ್ಲನೆಯೇ ಸಾಗುತ್ತದೆ. ಆದರೆ ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ. ಎಷ್ಟು ಅಗಿಯುತ್ತಾರೋ ಅಷ್ಟೇ ಪ್ರಮಾಣದ ಮಣ್ಣು ಹೊರಗೆ ಬರುತ್ತದೆ. ಈ ಮಣ್ಣು ಕ್ಯಾಂಪಿನ ನೆಲದ ಮಣ್ಣಿಗಿಂತ ಸಂಪೂರ್ಣವಾಗಿ ಬೇರೆ ಬಣ್ಣದ್ದಾಗಿತ್ತು. ಇದನ್ನು ನೇರವಾಗಿ ಹೊರಗೆ ಎಸೆದರೆ ಎಲ್ಲೋ ಅಗೆಯುತ್ತಿದ್ದಾರೆ ಎಂದು ಕಾವಲುಗಾರರು ತಕ್ಷಣ ಗ್ರಹಿಸಿಬಿಡುತ್ತಿದ್ದರು. ಒಬ್ಬ ಕೈದಿ ತಮಾಷೆಯಾಗಿ ಎಲ್ಲರೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಣ್ಣು ತಿನ್ನಿ ಎಂದು ಹೇಳುತ್ತಾನೆ. ಆದರೆ ಒಟ್ಟು ಸುಮಾರು 50 ಟನ್ ಮಣ್ಣು ಹೊರಬರಲಿದೆ ಎಂಬುದು ತಕ್ಷಣವೇ ಅರಿವಾಗುತ್ತದೆ. ಅಷ್ಟೊಂದು ಮಣ್ಣನ್ನು ಈ ರೀತಿ ಖಾಲಿ ಮಾಡುವುದು ಸಂಪೂರ್ಣ ಅಸಾಧ್ಯವಾಗಿತ್ತು. ಎಲ್ಲರೂ ಈ ಸಮಸ್ಯೆಗೆ ಪರಿಹಾರ ಯೋಚಿಸುತ್ತಿರುವಾಗಲೇ ಹೊಂಬಣ್ಣದ ತಲೆಗೂದಲಿನ ಕೈದಿಯೊಬ್ಬ ಒಳಗೆ ಬರುತ್ತಾನೆ. ಮಣ್ಣನ್ನು ಬಚ್ಚಿಡುವ ಉಪಾಯ ತನಗೆ ಸಿಕ್ಕಿದೆ ಎಂದು ಅವನು ಹೇಳುತ್ತಾನೆ. ನಂತರ ಅವನು ಬಟ್ಟೆಯ 2 ಚೀಲಗಳನ್ನು ತೆಗೆದು ಅವುಗಳನ್ನು ತನ್ನೆರಡು ಕಾಲಿನ ಬಳಿ ಕಟ್ಟಿ ತೋರಿಸುತ್ತಾನೆ. ಆಮೇಲೆ ಅವನು ಒಂದು ಹಗ್ಗವನ್ನು ಎಳೆಯುತ್ತಾನೆ ಮತ್ತು ಚೀಲದಲ್ಲಿದ್ದ ಮಣ್ಣು ಮೆಲ್ಲನೆ ಕೆಳಗೆ ಬೀಳಲು ಶುರುವಾಗುತ್ತದೆ. ಕೊನೆಯಲ್ಲಿ ಅವನು ತನ್ನ ಕಾಲುಗಳಿಂದ ಆ ಮಣ್ಣನ್ನು ನೆಲದಲ್ಲಿ ಚೆನ್ನಾಗಿ ಬೆರೆಸಿಬಿಡುತ್ತಾನೆ. ಇದರಿಂದ ಯಾರಿಗೂ ಏನೂ ತಿಳಿಯುವುದಿಲ್ಲ. ಖಾಲಿ ಚೀಲಗಳು ಸುಲಭವಾಗಿ ಅವನ ಪ್ಯಾಂಟಿನ ಒಳಗೆ ಅಡಗಿ ಹೋಗುತ್ತವೆ ಮತ್ತು ಕಾವಲುಗಾರರಿಗೆ ಅವರ ಮೇಲೆ ಸ್ವಲ್ಪವೂ ಅನುಮಾನ ಬರುವುದಿಲ್ಲ. ಮಾರನೇ ದಿನ ಎಲ್ಲ ಕೈದಿಗಳು ಬೆಳಗಿನ ಪರೇಡ್ಗಾಗಿ ಹೊರಗೆ ಬಂದಾಗ ನಡೆಯುತ್ತಲೇ ಅವರು ಮೆಲ್ಲನೆ ಹಗ್ಗವನ್ನು ಸಡಿಲಗೊಳಿಸುತ್ತಾರೆ. ಚೀಲದಲ್ಲಿದ್ದ ಮಣ್ಣು ಕೆಳಗೆ ಬೀಳುತ್ತಿರುತ್ತದೆ ಮತ್ತು ಅವರು ತಮ್ಮ ಕಾಲುಗಳಿಂದ ಅದನ್ನು ಸುತ್ತಮುತ್ತಲಿನ ನೆಲದಲ್ಲಿ ಬೆರೆಸುತ್ತಾ ಸಾಗುತ್ತಾರೆ. ಇನ್ನೊಂದೆಡೆ ನಿಂತಿದ್ದ ಶತ್ರು ಕಾವಲುಗಾರರು ಎಲ್ಲವನ್ನೂ ತಮ್ಮ ಕಣ್ಣೆದುರೇ ನೋಡುತ್ತಿರುತ್ತಾರೆ. ಶತ್ರು ಕಾವಲುಗಾರರು ಎಲ್ಲವನ್ನೂ ತಮ್ಮ ಕಣ್ಣೆದುರೇ ನೋಡುತ್ತಿದ್ದರೂ ಏನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವರಿಗೆ ಯಾವುದೇ ರೀತಿಯ ಅನುಮಾನವೂ ಬರುವುದಿಲ್ಲ. ಮಧ್ಯಾಹ್ನ ಕೆಲಸ ಮಾಡುವ ಸಮಯ ಬರುತ್ತದೆ. ಈ ಸಂದರ್ಭದಲ್ಲಿ ಕೈದಿಗಳು ಮತ್ತೆ ಒಂದು ಹೊಸ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಗಸ್ತು ತಿರುಗುತ್ತಿರುವ ಕಾವಲುಗಾರರ ಗಮನ ಬೇರೆಡೆಗೆ ಹೋದ ತಕ್ಷಣ ಅವರು ಸುರಂಗದಿಂದ ತೆಗೆದ ಮಣ್ಣನ್ನು ಮೆಲ್ಲನೆ ತರಕಾರಿ ತೋಟದಲ್ಲಿ ಹರಡುತ್ತಾರೆ. ಆ ಬಳಿಕ ಕಬ್ಬಿಣದ ರೇಕ್ನಿಂದ ಮಣ್ಣನ್ನು ಚೆನ್ನಾಗಿ ಬೆರೆಸಿಬಿಡುತ್ತಾರೆ. ಇದರಿಂದ ಮೇಲಿಂದ ನೋಡಿದರೆ ಏನೂ ವ್ಯತ್ಯಾಸ ತಿಳಿಯುತ್ತಿರಲಿಲ್ಲ. ಈಗ ಕಾವಲುಗಾರರು ಎಷ್ಟೇ ಚಾಲಾಕರಾಗಿದ್ದರೂ ಅಲ್ಲಿ 2 ಬೇರೆ ಬೇರೆ ರೀತಿಯ ಮಣ್ಣು ಬೆರೆತಿದೆ ಎಂಬುದನ್ನು ಗ್ರಹಿಸಲು ಅವರಿಗೆ ಸಾಧ್ಯವೇ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಶತ್ರುಗಳ ಹಿರಿಯ ಅಧಿಕಾರಿಯು ತಪಾಸಣೆ ನಡೆಸಲು ಬರುತ್ತಾನೆ. ಅವನು ಸಾಕಷ್ಟು ಹೊತ್ತು ಇಡೀ ತೋಟವನ್ನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಾನೆ. ಆದರೆ ಅವನಿಗೆ ಯಾವುದೇ ಅಕ್ರಮ ಯಾರಾಯಿಗೆ ಬೀಳುವುದಿಲ್ಲ. ಉಲ್ಟಾ ಅವನು ಕೈದಿಗಳ ಪರಿಶ್ರಮವನ್ನು ಮೆಚ್ಚಿ ಹೊಗಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈ ರೀತಿ ಸುರಂಗದಿಂದ ಬರುತ್ತಿದ್ದ ಮಣ್ಣಿನ ಅತ್ಯಂತ ದೊಡ್ಡ ಸವಾಲು ಕೂಡ ಕೊನೆಗೊಳ್ಳುತ್ತದೆ. ಆದರೆ ಸಂಕಷ್ಟಗಳು ಇಷ್ಟಕ್ಕೆ ಮುಗಿಯಲಿಲ್ಲ. ಸುರಂಗವು ಉದ್ದ ಬೆಳೆದಂತೆಲ್ಲ ಅದರೊಳಗೆ ಗಾಳಿಯ ಅಭಾವ ಉಂಟಾಗತೊಡಗಿತು. ಈಗ ಅಗೆಯುತ್ತಿದ್ದ ಕೈದಿಗಳಿಗೆ ಉಸಿರಾಟದ ತೊಂದರೆ ಎದುರಾಯಿತು. ಆ ಬಾರಿ ಅವರು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪುತ್ತಿದ್ದರು. ಈ ಸಮಸ್ಯೆಯನ್ನು ನಿವಾರಿಸಲು ಕೈದಿಗಳು ತಮ್ಮ ಕೈಯಾರೆ ಗಾಳಿ ತಳ್ಳುವ ಯಂತ್ರವೊಂದನ್ನು ತಯಾರಿಸಿಕೊಂಡರು. ಅದರ ನೆರವಿನಿಂದ ಸುರಂಗದ ಒಳಗೆ ತಾಜಾ ಗಾಳಿಯನ್ನು ತಲುಪಿಸಲಾಯಿತು. ಆದರೆ ಕೇವಲ ಗಾಳಿ ತಲುಪಿಸಿದರೆ ಕೆಲಸ ಪೂರ್ಣಗೊಳ್ಳುತ್ತಿರಲಿಲ್ಲ. ಅಗೆಯಲು ಗುದ್ದಲಿ, ಮಣ್ಣು ಸಾಗಿಸಲು ಸಣ್ಣ ಬಂಡಿ ಹಾಗೂ ಇನ್ನಿತರ ಉಪಕರಣಗಳ ಅಗತ್ಯವಿತ್ತು. ಅತ್ಯಂತ ಮುಖ್ಯ ವಿಷಯವೆಂದರೆ ಈ ಎಲ್ಲ ವಸ್ತುಗಳನ್ನು ತಯಾರಿಸುವಾಗ ಯಾವುದೇ ಕಾವಲುಗಾರನಿಗೂ ಅನುಮಾನ ಬರಬಾರದಿತ್ತು.
ಆದ್ದರಿಂದ ಕೈದಿಗಳು ಮತ್ತೆ ಒಂದು ಹೊಸ ಉಪಾಯ ಹೂಡಿದರು. ಕೆಲವು ಜನರು ಹೊರಗೆ ನಿಂತು ಜೋರಾಗಿ ಹಾಡುಗಳನ್ನು ಹಾಡಲು ಶುರು ಮಾಡುತ್ತಿದ್ದರು. ಒಳಗೆ ಇದ್ದ ಸಹಚರರು ಅದೇ ತಾಳಕ್ಕೆ ತಕ್ಕಂತೆ ಉಪಕರಣಗಳಿಂದ ಕೆಲಸ ಮಾಡುತ್ತಿದ್ದರು. ಹೊರಗೆ ಮೊಳಗುತ್ತಿದ್ದ ಸದ್ದಿನ ನಡುವೆ ಒಳಗೆ ಉಂಟಾಗುತ್ತಿದ್ದ ಶಬ್ದವು ಸಂಪೂರ್ಣವಾಗಿ ಅಡಗಿ ಹೋಗುತ್ತಿತ್ತು ಮತ್ತು ಕಾವಲುಗಾರರಿಗೆ ಕೇಳಿಸುತ್ತಿರಲಿಲ್ಲ. ಆದರೆ ಸುರಂಗವು ಇನ್ನಷ್ಟು ಆಳವಾಗುತ್ತಿದ್ದಂತೆ ಮತ್ತೊಂದು ದೊಡ್ಡ ತೊಡಕು ಎದುರಾಯಿತು. ಮೇಲಿನ ಮಣ್ಣನ್ನು ಹಿಡಿದಿಟ್ಟುಕೊಂಡಿದ್ದ ಮರದ ಹಲಗೆಗಳು ಈಗ ದುರ್ಬಲಗೊಳ್ಳತೊಡಗಿದವು. ಹಲವು ಬಾರಿ ಮಣ್ಣು ದಿಢೀರನೆ ಕುಸಿದು ಬಿದ್ದು ಸುರಂಗದ ಭಾಗವೇ ಮುರಿದು ಬೀಳುತ್ತಿತ್ತು. ಇದರಿಂದಾಗಿಯುವ ಕೆಲಸ ಸ್ಥಗಿತಗೊಳ್ಳುತ್ತಿತ್ತು ಹಾಗೂ ಒಳಗೆ ಕೆಲಸ ಮಾಡುತ್ತಿದ್ದ ಕೈದಿಗಳ ಪ್ರಾಣಕ್ಕೂ ಅಪಾಯವಿತ್ತು. ಈಗ ಸುರಂಗವನ್ನು ಗಟ್ಟಿ ಮಾಡಲು ಇನ್ನಷ್ಟು ಮರದ ಸಳುಗಳ ಅಗತ್ಯವಿತ್ತು. ಆದ್ದರಿಂದ ಕೈದಿಗಳು ಬ್ಯಾರಕ್ನ ಒಳಗೆ ಸಿಗಬಹುದಾದ ಪ್ರತಿಯೊಂದು ಮರಮುಟ್ಟುಗಳನ್ನು ತೆಗೆಯಲು ಶುರು ಮಾಡಿದರು. ಅವರು ಬಾಗಿಲ ಹಲಗೆಗಳನ್ನು ಬಿಚ್ಚಿದರು, ಛಾವಣಿಯ ಭಾಗಗಳನ್ನು ಕಳಚಿದರು. ಎಲ್ಲಿ ಮರ ಕಾಣಿಸುತ್ತಿತ್ತೋ ಅದನ್ನು ಸುರಂಗವನ್ನು ಬಲಪಡಿಸಲು ಬಳಸತೊಡಗಿದರು. ಕೊನೆಗೆ ಅವರು ತಮ್ಮ ಹಾಸಿಗೆಯ ಮರದ ಚೌಕಟ್ಟುಗಳನ್ನು ಬಿಡಲಿಲ್ಲ. ಹೊರಗೆ ಹಾಡು ಹೇಳುತ್ತಿದ್ದ ಸಹಚರರ ಧ್ವನಿ ನಿರಂತರವಾಗಿ ಕೇಳಿಸುತ್ತಿತ್ತು. ಅದರ ಮರೆಯಲ್ಲಿ ಒಳಗಿನ ಕೈದಿಗಳು ಸುರಂಗವನ್ನು ಇನ್ನಷ್ಟು ಉದ್ದ ಹಾಗೂ ಗಟ್ಟಿಯಾಗಿ ನಿರ್ಮಿಸುತ್ತಿದ್ದರು. ಕಾವಲುಗಾರರಿಗೆ ಕೇಳಿಸಲಿಲ್ಲ. ಅವರಿಗೆ ಯಾವುದೇ ಅನುಮಾನವೂ ಬರಲಿಲ್ಲ. ನೋಡ್ಸಾಯ 6 ತಿಂಗಳುಗಳು ಉರುಳಿ ಹೋದವು. ಸುರಂಗದ ಉದ್ದವನ್ನು ಅಳೆದಾಗ ಅವರು ಸುಮಾರು 75 ಮೀಟರ್ಗಳಷ್ಟು ಅಗೆದು ಮುಗಿಸಿದ್ದು ತಿಳಿಯಿತು. ಈಗ ಕಾಡನ್ನು ತಲುಪಲು ಕೇವಲ 15 ಮೀಟರ್ ಮಾತ್ರ ಬಾಕಿಯಿತ್ತು. ಎಲ್ಲವೂ ಹೀಗೆಯೇ ಸಾಗಿದರೆ ಇನ್ನೊಂದೇ ತಿಂಗಳಲ್ಲಿ ಸುರಂಗ ಪೂರ್ಣಗೊಳ್ಳುತ್ತದೆ ಎಂಬ ಭರವಸೆ ಎಲ್ಲರಲ್ಲೂ ಮೂಡಿತು. ಅದೇ ರಾತ್ರಿ ಚಾರ್ಲಿ ಮತ್ತು ಅವನ ಸಹಚರರು ಆಲೂಗಡ್ಡೆಯಿಂದ ಒಂದು ವಿಶೇಷ ರೀತಿಯ ಪಾನೀಯವನ್ನು ತಯಾರಿಸುತ್ತಾರೆ. ಅದನ್ನು ಸವಿದಾಗ ಅದರ ರುಚಿ ಅವರಿಗೆ ಇಷ್ಟವಾಗುತ್ತದೆ. ಮಾರನೇ ದಿನ ಅವರು ಎಲ್ಲ ಯುದ್ಧ ಕೈದಿಗಳನ್ನು ಅದನ್ನು ಕುಡಿಯಲು ಕರೆಯುತ್ತಾರೆ. ವಾಸ್ತವವಾಗಿ ಆ ದಿನ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಯಾಗಿತ್ತು. ಎಲ್ಲ ಕೈದಿಗಳು ಒಂದೆಡೆ ಕುಳಿತು ಸಂಭ್ರಮಿಸಲು ಶುರು ಮಾಡುತ್ತಾರೆ. ಅವರು ಆಚರಣೆಯಲ್ಲಿ ಮುಳುಗಿರುವಾಗ ಅದೇ ಸಮಯದಲ್ಲಿ ಒಂದು ದೊಡ್ಡ ಕಂಟಕ ತಮ್ಮತ್ತ ಬರುತ್ತಿದೆ ಎಂಬುದು ಅವರಿಗೆ ತಿಳಿದೇ ಇರುವುದಿಲ್ಲ. ಶತ್ರುಗಳ ಹಿರಿಯ ಅಧಿಕಾರಿಯು ಇದೇ ಸಮಯವನ್ನು ಬಳಸಿಕೊಂಡು ಸೈನಿಕರೊಂದಿಗೆ ಪ್ರತಿಯೊಂದು ಬ್ಯಾರಕನ್ನು ತಪಾಸಣೆ ಮಾಡಲು ಶುರು ಮಾಡುತ್ತಾನೆ. ಆರಂಭದಲ್ಲಿ ಅವನಿಗೆ ಅನುಮಾನಾಸ್ಪದವಾದ ಯಾವುದೇ ವಸ್ತುವು ಸಿಗುವುದಿಲ್ಲ ಮತ್ತು ಅವನು ಮುಂದೆ ಸಾಗುತ್ತಾನೆ. ಆದರೆ ಅವನು ಹೋದ ತಕ್ಷಣವೇ ಒಬ್ಬ ಸೈನಿಕ ಒಲೆಯ ಬಳಿ ನೀರು ಹಾಕುವಾಗ ದಿಢೀರನೆ ನೀರಿನ ಬಕೆಟ್ ಕೆಳಗೆ ಬೀಳುತ್ತದೆ. ಇದು ಕೇವಲ ಒಂದು ಸಣ್ಣ ಅಪಘಾತದಂತೆ ಕಾಣಿಸುತ್ತದೆ. ಆದರೆ ಇದೇ ಸಣ್ಣ ವಿಷಯವು ಕೈದಿಗಳ ಅತ್ಯಂತ ದೊಡ್ಡ ರಹಸ್ಯವನ್ನು ಬಯಲು ಮಾಡುತ್ತದೆ. ನೀರು ಒಲೆಯ ಬಳಿ ಇದ್ದ ಮುಚ್ಚಳದ ಮೇಲೆ ಹರಿಯುತ್ತದೆ. ತಕ್ಷಣವೇ ಸೈನಿಕನೊಬ್ಬ ಮುಚ್ಚಳದ ಅಂಚುಗಳಿಂದ ನೀರು ಕೆಳಗೆ ಹೋಗುತ್ತಿರುವುದನ್ನು ಗಮನಿಸುತ್ತಾನೆ. ಅವನಿಗೆ ತಕ್ಷಣವೇ ಅನುಮಾನ ಬರುತ್ತದೆ. ಮಾರನೇ ಕ್ಷಣವೇ ಅವನು ತನ್ನ ಹಿರಿಯ ಅಧಿಕಾರಿಯನ್ನು ಕರೆದುಕೊಂಡು ಬರುತ್ತಾನೆ. ಅಧಿಕಾರಿ ಅಲ್ಲಿಗೆ ತಲುಪಿ ಸೂಕ್ಷ್ಮವಾಗಿ ಪರಿಶೀಲಿಸಿ, ಇಲ್ಲಿ ಖಂಡಿತವಾಗಿಯೂ ಏನನ್ನು ಬಚ್ಚಿಡಲಾಗಿದೆ ಎಂಬುದನ್ನು ತಕ್ಷಣವೇ ಗ್ರಹಿಸುತ್ತಾನೆ. ಅವನು ತಡಮಾಡದೆ ಒಲೆಯನ್ನು ಸರಿಸಲು ಸೈನಿಕರಿಗೆ ಆದೇಶಿಸುತ್ತಾನೆ. ಒಲೆಯನ್ನು ಸರಿಸುತ್ತಿದ್ದಂತೆಯೇ ಕೆಳಗಿನ ನೆಲ ಸ್ಪಷ್ಟವಾಗಿ ಕಾಣತೊಡಗುತ್ತದೆ. ಗಮನವಿಟ್ಟು ನೋಡಿದಾಗ ನೆಲದ ಇಟ್ಟಿಗೆಗಳನ್ನು ಈಗಾಗಲೇ ತೆಗೆದುಹಾಕಲಾಗಿದೆ ಹಾಗೂ ಕೆಳಗಿನ ಸಿಮೆಂಟ್ ಕೂಡ ಒಡೆಯಲಾಗಿದೆ ಎಂಬುದು ತಿಳಿಯುತ್ತದೆ. ಈಗ ಶತ್ರುಗಳಿಗೆ ಕೈದಿಗಳು ಬಹುಕಾಲದಿಂದ ಸುರಂಗ ತೋಡುತ್ತಿದ್ದರೆಂಬ ವಿಷಯ ಅರಿವಿಗೆ ಬರುತ್ತದೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಕೊಠಡಿ ಸಂಖ್ಯೆ 105 ಸೈನಿಕರಿಂದ ಸುತ್ತುವರಿಯಲ್ಪಡುತ್ತದೆ. ಹೊರಗಿದ್ದ ಕೈದಿಗಳು ಈ ಗಲಾಟೆಯನ್ನು ನೋಡುತ್ತಿದ್ದಂತೆಯೇ ಸುರಂಗದ ರಹಸ್ಯ ಬಯಲಾಗಿದೆ ಎಂಬುದನ್ನು ಗ್ರಹಿಸುತ್ತಾರೆ. ಎಲ್ಲರೂ ಗಾಬರಿಯಿಂದ ಅತ್ತ ಓಡುತ್ತಾರೆ. ಆಗ ಒಬ್ಬ ಕೈದಿಗೆ ಎಲ್ಲವೂ ಮುಗಿಯಿತು ಎಂದೆನಿಸುತ್ತದೆ. ಅವನು ತನ್ನೆದುರೇ ಕಾಣಿಸುತ್ತಿದ್ದ ಸ್ವಾತಂತ್ರ್ಯವನ್ನು ನೋಡಿ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ. ಯೋಚಿಸದೆ ಅವನು ಎಚ್ಚರಿಕೆಯ ಗೆರೆಯನ್ನು ದಾಟಿ ಕಬ್ಬಿಣದ ಬೇಲಿಯ ಮೇಲೆ ಹತ್ತಲು ಶುರು ಮಾಡುತ್ತಾನೆ. ಅವನ ಸಹಚರರು ಅವನನ್ನು ತಡೆಯಲು ಶಕ್ತಿ ಮೀರಿ ಯತ್ನಿಸುತ್ತಾರೆ. ಆದರೆ ಅಷ್ಟರಲ್ಲಾಗಲೇ ತುಂಬಾ ತಡವಾಗಿರುತ್ತದೆ. ಮೇಲೆ ನಿಂತಿದ್ದ ಕಾವಲುಗಾರರು ತಕ್ಷಣವೇ ಗುಂಡು ಹಾರಿಸುತ್ತಾರೆ ಮತ್ತು ಅವನು ಅಲ್ಲೇ ಪ್ರಾಣ ಬಿಡುತ್ತಾನೆ. ಆದರೆ ನಿಜವಾದ ಪಾರಾಗುವ ಯೋಜನೆ ಇನ್ನೂ ಮುಗಿದಿರಲಿಲ್ಲ. ಶತ್ರುಗಳು ಯಾವುದಾದರೊಂದು ದಿನ ಈ ಸುರಂಗವನ್ನು ಕಂಡುಕೊಳ್ಳುತ್ತಾರೆ ಎಂದು ಚಾರ್ಲಿ ಮೊದಲೇ ಯೋಚಿಸಿದ್ದನು. ಆದ್ದರಿಂದ ಅವನು ಕೇವಲ ಒಂದನ್ನಷ್ಟೇ ಅಲ್ಲ, ಒಟ್ಟು 17 ಗುಪ್ತ ಮಾರ್ಗಗಳನ್ನು ಸಿದ್ಧಪಡಿಸಿದ್ದನು. ಒಲೆಯ ಕೆಳಗಿದ್ದ ಹಾದಿ ಆ ಮಾರ್ಗಗಳಲ್ಲಿ ಒಂದಷ್ಟೇ ಆಗಿತ್ತು. ಮಾರನೇ ದಿನ ಚಾರ್ಲಿ ಮತ್ತು ಅವನ ಸಹಚರರು ಇಟ್ಟಿಗೆಯೊಂದನ್ನು ತೆಗೆದುಕೊಂಡು ಸ್ನಾನದ ಗೃಹಕ್ಕೆ ತಲುಪುತ್ತಾರೆ. ಅಲ್ಲಿ ನೀರು ಹೊರಹೋಗುವ ದಾರಿಯನ್ನು ತೆರೆಯುವುದು ಅವರ ಉದ್ದೇಶವಾಗಿರುತ್ತದೆ. ಅವರು ಭಯವಿಲ್ಲದೆ ಗೋಡೆ ಮತ್ತು ನೆಲದ ಮೇಲೆ ಕೆಲಸ ಶುರು ಮಾಡುತ್ತಾರೆ. ಏಕೆಂದರೆ ಹೊರಗೆ ಅವರ ಸಹಚರರು ನಿರಂತರವಾಗಿ ಕಾವಲು ಕಾಯುತ್ತಿರುತ್ತಾರೆ. ಕಾವಲುಗಾರ ಬರುತ್ತಿರುವ ಸುದ್ದಿ ಸಿಗುತ್ತಿದ್ದಂತೆಯೇ ಹೊರಗಿನಿಂದ ತಕ್ಷಣವೇ ಸನ್ನೆ ಮಾಡಲಾಗುತ್ತದೆ. ಸನ್ನೆ ಸಿಕ್ಕ ತಕ್ಷಣ ಚಾರ್ಲಿ ಕೆಳಗಿನ ಹಾದಿಯಿಂದ ಹೊರಬರುತ್ತಾನೆ. ನಂತರ ಅದೇ ಇಟ್ಟಿಗೆಯಿಂದ ಆ ಗುಂಡಿಯನ್ನು ಮೊದಲಿನಂತೆ ಮುಚ್ಚಿಡುತ್ತಾನೆ. ಆಮೇಲೆ ಹಸಿ ಸಿಮೆಂಟ್ನಿಂದ ಪ್ರತಿಯೊಂದು ಬಿರುಕನ್ನು ಮುಚ್ಚಿ ಎಲ್ಲೂ ಯಾವುದೇ ಗುರುತು ಉಳಿಯದಂತೆ ಮಾಡುತ್ತಾನೆ.
ಕೊನೆಯಲ್ಲಿ ಅವನು ಕಬ್ಬಿಣದ ಜಾಲರಿಯನ್ನು ಯಥಾಸ್ಥಾನದಲ್ಲಿಟ್ಟು ಅದರ ಮೇಲೆ ಸಾಕಷ್ಟು ನೀರು ಸುರಿಯುತ್ತಾನೆ. ಈಗ ಎಲ್ಲವೂ ಮೊದಲಿನಂತೆಯೇ ಕಾಣತೊಡಗುತ್ತದೆ. ಕೆಲಸ ಮುಗಿಯುತ್ತಿದ್ದಂತೆಯೇ ಅವನು ಇಲ್ಲಿ ಏನೂ ಆಗಿಲ್ಲವೇನೋ ಎನ್ನುವಂತೆ ಶುಚಿತ್ವದ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಕಾವಲುಗಾರ ಒಳಗೆ ಬಂದು ನೀನೇನು ಮಾಡುತ್ತಿರುವೆ ಎಂದು ಕೇಳುತ್ತಾನೆ. ಚಾರ್ಲಿ ತೀರಾ ಆರಾಮವಾಗಿ ತಾನು ಸ್ನಾನ ಮಾಡಲು ಬಂದಿದ್ದಾಗಿ ಉತ್ತರಿಸುತ್ತಾನೆ. ಕಾವಲುಗಾರ ಸುತ್ತಲೂ ಸೂಕ್ಷ್ಮವಾಗಿ ವೀಕ್ಷಿಸುತ್ತಾನೆ, ಆದರೆ ಅವನಿಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ. ಅನಿವಾರ್ಯವಾಗಿ ಅವನು ಅಲ್ಲಿಂದ ಹಿಂತಿರುಗುತ್ತಾನೆ. ಈ ನಡುವೆ ಸುರಂಗದ ಕೆಲಸ ಈಗ ಬಹುತೇಕ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪಿರುತ್ತದೆ. ಆದರೆ ಈಗ ಎಲ್ಲರ ಮುಂದೆ ಒಂದು ಹೊಸ ತೊಡಕು ಎದುರಾಗುತ್ತದೆ. ಕ್ಯಾಂಪಿನಿಂದ ಹೊರಬಂದರೂ ತಮ್ಮ ದೇಶಕ್ಕೆ ತಲುಪುವುದು ಹೇಗೆ? ಸಾಕಷ್ಟು ಯೋಚಿಸಿದ ನಂತರ ರೈಲು ಅತ್ಯಂತ ಸೂಕ್ತವಾದ ಮಾರ್ಗ ಎಂದು ತಿಳಿಯುತ್ತದೆ. ಆದರೆ ನಿಲ್ದಾಣ ತಲುಪಲು ಮತ್ತು ಅಲ್ಲಿನ ತಪಾಸಣೆಯಿಂದ ಪಾರಾಗಲು ಅವರ ಬಳಿ ಅಸಲಿಯಂತೆಯೇ ಕಾಣುವ ಪಾಸ್ಗಳು ಇರುವುದು ಅತ್ಯಗತ್ಯವಾಗಿತ್ತು. ಇದೇ ಕಾರಣಕ್ಕಾಗಿ ಒಂದು ದಿನ ಅವರ ಸರ್ಜೆಂಟ್ ಒಬ್ಬ ಕಾವಲುಗಾರನನ್ನು ತನ್ನ ಕೊಠಡಿಗೆ ಕರೆಯುತ್ತಾನೆ. ತನ್ನ ಬಳಿ ಅವನಿಗೆ ನೀಡಲು ಒಂದು ವಿಶೇಷ ವಸ್ತುವಿದೆ ಎಂದು ಹೇಳುತ್ತಾನೆ. ಕಾವಲುಗಾರ ಒಳಗೆ ಬಂದು ಆ ವಸ್ತುವನ್ನು ನೋಡಲು ಶುರು ಮಾಡುತ್ತಾನೆ. ಆಗ ಸರ್ಜೆಂಟ್ ದಿಢೀರನೆ ಅವನ ಎದುರು ಕ್ಯಾಂಪ್ನಲ್ಲಿ ಇಟ್ಟುಕೊಳ್ಳಲು ನಿಷೇಧವಿದ್ದ ವಸ್ತುವೊಂದನ್ನು ಹೊರತೆಗೆಯುತ್ತಾನೆ. ಅದನ್ನು ನೋಡುತ್ತಿದ್ದಂತೆಯೇ ಕಾವಲುಗಾರ ಗಾಬರಿಯಾಗುತ್ತಾನೆ. ಅವನು ತಕ್ಷಣವೇ ಅಲ್ಲಿಂದ ಹೊರಗೆ ಹೋಗಲು ಯತ್ನಿಸುತ್ತಾನೆ ಹಾಗೂ ತನ್ನ ಕೈಯಲ್ಲಿದ್ದ ಚಾಕೊಲೇಟ್ ಡಬ್ಬಿಯನ್ನು ಹಿಂತಿರುಗಿಸುತ್ತಾನೆ. ಆದರೆ ಸರ್ಜೆಂಟ್ ಅವನನ್ನು ತಡೆಯಲು ಶಕ್ತಿ ಮೀರಿ ಯತ್ನಿಸುತ್ತಾನೆ. ಸರ್ಜೆಂಟ್ ಪದೇ ಪದೇ ಆ ಚಾಕೊಲೇಟ್ ಡಬ್ಬಿಯನ್ನು ಕಾವಲುಗಾರನ ಕೈಗೆ ಹಿಂತಿರುಗಿಸಲು ಯತ್ನಿಸುತ್ತಾನೆ. ಆದರೆ ಕಾವಲುಗಾರ ಅದನ್ನು ತೆಗೆದುಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ಇಬ್ಬರೂ ಕಸಾಯ ಆ ಡಬ್ಬಿಯನ್ನು ಪರಸ್ಪರರ ಕಡೆಗೆ ತಳ್ಳುತ್ತಿರುತ್ತಾರೆ. ಆಗ ದಿಢೀರನೆ ಸರ್ಜೆಂಟ್ ತನ್ನ ನಿರ್ಧಾರವನ್ನು ಬದಲಾಯಿಸಿ ಅವನನ್ನು ಹೋಗಲು ಹೇಳುತ್ತಾನೆ. ಕಾವಲುಗಾರ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಹೋದ ತಕ್ಷಣವೇ ಸರ್ಜೆಂಟ್ ಚಾಕೊಲೇಟ್ ಡಬ್ಬಿಯನ್ನು ತೆರೆದು ಅದರ ಅಡಿಯಲ್ಲಿ ಬಚ್ಚಿಟ್ಟಿದ್ದ ಕಾವಲುಗಾರನ ಪರ್ಸ್ ಬಟವ ಹೊರತೆಗೆಯುತ್ತಾನೆ. ಆಗ ತಿಳಿಯುವುದೇನೆಂದರೆ ಈ ಇಡೀ ನಾಟಕವು ಕೇವಲ ಅವನ ಗುರುತಿನ ಚೀಟಿಯನ್ನು ಕದಿಯಲು ಮಾಡಿದ್ದಾಗಿತ್ತು. ಈಗ ಕೈದಿಗಳ ಬಳಿ ಅಸಲಿ ಗುರುತಿನ ಚೀಟಿ ಸಿಕ್ಕಿತ್ತು. ಅದರ ನೆರವಿನಿಂದ ಅವರು ತದ್ರೂಪು ನಕಲಿ ಗುರುತಿನ ಚೀಟಿಗಳನ್ನು ತಯಾರಿಸಬಹುದಾಗಿತ್ತು. ಮಾರನೇ ದಿನ ಚಿತ್ರಕಲಾ ತರಗತಿಯ ಸಮಯದಲ್ಲಿ ಎಲ್ಲ ಕೈದಿಗಳು ಸೇರಿ ನಕಲಿ ಗುರುತಿನ ಚೀಟಿಗಳನ್ನು ಸಿದ್ಧಪಡಿಸಲು ಶುರು ಮಾಡುತ್ತಾರೆ. ಒಬ್ಬನು ಬರೆಯುತ್ತಿದ್ದರೆ ಇನ್ನೊಬ್ಬನು ಚಿತ್ರ ಬಿಡಿಸುತ್ತಿದ್ದ, ಮತ್ತೊಬ್ಬನು ಕೊನೆಯ ಮೆರುಗು ನೀಡುತ್ತಿದ್ದನು. ಇನ್ನೊಂದೆಡೆ ಹೊರಗೆ ಅವರ ಸಹಚರರು ನಿರಂತರವಾಗಿ ಕಣ್ಣಿಟ್ಟಿದ್ದರು. ಕಾವಲುಗಾರ ಬರುತ್ತಿರುವ ಸುದ್ದಿ ಸಿಗುತ್ತಿದ್ದಂತೆಯೇ ಅವರು ತಕ್ಷಣವೇ ಸನ್ನೆ ಮಾಡುತ್ತಿದ್ದರು. ಸನ್ನೆ ಸಿಕ್ಕ ತಕ್ಷಣ ಒಳಗಿನ ಕೆಲಸವನ್ನು ತಕ್ಷಣವೇ ಸ್ಥಗಿತಗೊಳಿಸಲಾಗುತ್ತಿತ್ತು. ಈ ರೀತಿ ಯಾವುದೇ ಅನುಮಾನವಿಲ್ಲದೆ ನಕಲಿ ಗುರುತಿನ ಚೀಟಿಗಳು ತಯಾರಾದವು. ರಾತ್ರಿಯಾಗುತ್ತಿದ್ದಂತೆಯೇ ಎಲ್ಲ ಕೈದಿಗಳು ಮತ್ತೊಂದು ಮುಖ್ಯ ಕೆಲಸವನ್ನು ಶುರು ಮಾಡುತ್ತಾರೆ. ಅವರು ಹಳೆಯ ಬಟ್ಟೆಗಳನ್ನು ಒಟ್ಟುಗೂಡಿಸಿ ಅವುಗಳನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸಿಕೊಳ್ಳುತ್ತಾರೆ. ಇನ್ನೊಂದೆಡೆ ಸುರಂಗದಿಂದ ಹೊರಬರುತ್ತಿದ್ದ ಮಣ್ಣನ್ನು ನಿರಂತರವಾಗಿ ಹೊರಗೆ ತಲುಪಿಸಲಾಗುತ್ತಿತ್ತು. ಎಲ್ಲರೂ ವಿಶ್ರಾಂತಿಯಿಲ್ಲದೆ ಹಲವು ದಿನಗಳ ಕಾಲ ಕೆಲಸ ಮಾಡುತ್ತಾರೆ. ಕೊನೆಗೆ 3 ದಿನಗಳ ನಂತರ ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ಸುರಂಗವು ಸಂಪೂರ್ಣವಾಗಿ ಸಿದ್ಧಗೊಳ್ಳುತ್ತದೆ. ಈಗ ಅತ್ಯಂತ ದೊಡ್ಡ ನಿರ್ಧಾರ ಕೈಗೊಳ್ಳುವ ಸಮಯ ಬರುತ್ತದೆ. ಯಾರಿಗೂ ಅನುಮಾನ ಬರದಂತೆ ಇಂದು ರಾತ್ರಿಯೇ ಪಾರಾಗುವ ಕೆಲಸ ಶುರು ಮಾಡಬೇಕೆಂದು ಅವರ ಅಧಿಕಾರಿ ನಿರ್ಧರಿಸುತ್ತಾನೆ. ಎಲ್ಲರೂ ಒಂದೇ ಬಾರಿಗೆ ಹೊರಗೆ ಬರುವುದಿಲ್ಲ. ಅವರು ಸಣ್ಣ ಸಣ್ಣ ಗುಂಪುಗಳಲ್ಲಿ ಸುರಂಗದ ಮೂಲಕ ಮುನ್ನಡೆಯುತ್ತಾರೆ. ಎಲ್ಲರೂ ಸುರಂಗದೊಳಗೆ ತಮ್ಮ ತಮ್ಮ ಸ್ಥಳ ತಲುಪಿದ ನಂತರ ಚಾರ್ಲಿ ಕೊನೆಯ ಬಾರಿಗೆ ಎಣ್ಣೆಯ ದೀಪವನ್ನು ನಂದಿಸುತ್ತಾನೆ. ಆ ಬಳಿಕ ಅವನು ಮೇಲಿನ ಮಣ್ಣನ್ನು ಸರಿಸಿ ಹೊರಬರುವ ದಾರಿಯನ್ನು ತೆರೆಯುತ್ತಾನೆ. ಆದರೆ ಚಾರ್ಲಿ ತನ್ನ ತಲೆಯನ್ನು ಹೊರಗೆ ತೆಗೆದು ನೋಡುತ್ತಿದ್ದಂತೆಯೇ ಅವನ ಮುಖದ ಬಣ್ಣವೇ ಬದಲಾಗುತ್ತದೆ. ಅವರು ದೂರದ ಲೆಕ್ಕಾಚಾರವನ್ನು ತಪ್ಪಾಗಿ ಮಾಡಿದ್ದರೆಂಬುದು ಅವನಿಗೆ ಅರಿವಾಗುತ್ತದೆ. ಸುರಂಗವು ಕಾಡಿನವರೆಗೆ ತಲುಪಿರಲಿಲ್ಲ. ಕಾಡು ಇನ್ನೂ ಸುಮಾರು 10 ಮೀಟರ್ ದೂರವಿತ್ತು. ಅತ್ಯಂತ ದೊಡ್ಡ ಸವಾಲೆಂದರೆ ಸುರಂಗದ ಬಾಯಿ ಮತ್ತು ಕಾಡಿನ ನಡುವಿನ ಜಾಗದಲ್ಲಿ ಕಾವಲುಗಾರರ ಪ್ರಖರ ಬೆಳಕು ನಿರಂತರವಾಗಿ ತಿರುಗುತ್ತಿತ್ತು. ಯಾರಾದರೂ ನೇರವಾಗಿ ಹೊರಬಂದರೆ ತಕ್ಷಣವೇ ಕಣ್ಣಿಗೆ ಬೀಳುತ್ತಿದ್ದರು. ಅದೇ ಸಮಯದಲ್ಲಿ ಹಿಂದಿನಿಂದ ಉಳಿದ ಸಹಚರರು ಸುರಂಗದಲ್ಲಿ ಮುನ್ನಡೆಯುತ್ತಾ ಅಲ್ಲಿಗೆ ತಲುಪಲು ಶುರು ಮಾಡುತ್ತಾರೆ. ಈಗ ಮುಂದೆ ಏನು ಮಾಡಬೇಕೆಂದು ಯಾರಿಗೂ ಅರ್ಥವಾಗುವುದಿಲ್ಲ. ಆಗ ಚಾರ್ಲಿ ಸುತ್ತಲೂ ಸೂಕ್ಷ್ಮವಾಗಿ ವೀಕ್ಷಿಸುತ್ತಾನೆ ಮತ್ತು ಅವನ ತಲೆಯಲ್ಲಿ ಒಂದು ಹೊಸ ಉಪಾಯ ಹೊಳೆಯುತ್ತದೆ. ಅವನು ತನ್ನ ಅಧಿಕಾರಿಗೆ ತನ್ನ ಯೋಜನೆಯನ್ನು ವಿವರಿಸುತ್ತಾನೆ. ಅಧಿಕಾರಿಗೂ ಈ ಉಪಾಯ ಕೆಲಸ ಮಾಡಬಹುದು ಎನಿಸುತ್ತದೆ. ಅವನು ತಕ್ಷಣವೇ ಸಹಚರರಿಂದ ಒಂದು ಸುದೀರ್ಘವಾದ ಹಗ್ಗವನ್ನು ತರಿಸುತ್ತಾನೆ. ಗಸ್ತು ತಿರುಗುತ್ತಿದ್ದ ಕಾವಲುಗಾರ ಇನ್ನೊಂದು ಕಡೆಗೆ ತಿರುಗುತ್ತಿದ್ದಂತೆಯೇ ಚಾರ್ಲಿ ತಕ್ಷಣವೇ ಸುರಂಗದಿಂದ ಹೊರಬರುತ್ತಾನೆ. ಹೊರಬಂದ ತಕ್ಷಣ ಅವನು ಶಬ್ದ ಮಾಡದೆ ಹುಲ್ಲಿನಲ್ಲಿ ತೆವಳುತ್ತಾ ಮಲಗಿಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ಸಹಚರರು ಹಗ್ಗವನ್ನು ಹೊರಗೆ ತಲುಪಿಸುತ್ತಾರೆ. ಚಾರ್ಲಿ ಹಗ್ಗದ ಒಂದು ತುದಿಯನ್ನು ಕಾಡಿನ ಮರಕ್ಕೆ ಕಟ್ಟುತ್ತಾನೆ. ಇನ್ನೊಂದು ತುದಿಯನ್ನು ಸುರಂಗದ ಒಳಗಿದ್ದ ಸಹಚರರು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ.
ಈಗ ಕಾವಲುಗಾರ ಇನ್ನೊಂದು ಕಡೆಗೆ ತಿರುಗಿದಾಗಲೆಲ್ಲ ಚಾರ್ಲಿ ಹಗ್ಗವನ್ನು ಹಗುರವಾಗಿ ಎಳೆದು ಕೆಳಗಿದ್ದ ಸಹಚರರಿಗೆ ಸನ್ನೆ ನೀಡುತ್ತಿದ್ದನು. ಸನ್ನೆ ಸಿಕ್ಕ ತಕ್ಷಣ ಒಬ್ಬ ಕೈದಿ ವೇಗವಾಗಿ ಹೊರಬಂದು ತಡೆಯಿಲ್ಲದೆ ಕಾಡಿನತ್ತ ಓಡುತ್ತಿದ್ದನು. ನಂತರ ಮುಂದಿನ ಕೈದಿಯೂ ಅದೇ ರೀತಿ ಹೊರಬರುತ್ತಿದ್ದನು. ಈ ರೀತಿ ಒಂದೊಂದಾಗಿ ಹಲವು ಯುದ್ಧ ಕೈದಿಗಳು ಸುರಂಗದಿಂದ ಹೊರಬಂದು ಕಾಡನ್ನು ತಲುಪಲು ಶುರು ಮಾಡುತ್ತಾರೆ. ಆದರೆ ಅಷ್ಟೊಂದು ಜನರನ್ನು ಯಾವುದೇ ಶಬ್ದವಿಲ್ಲದೆ ಮತ್ತು ಯಾವುದೇ ತಪ್ಪಾಗದಂತೆ ಹೊರಗೆ ಕರೆತರುವುದು ಸುಲಭವಿರಲಿಲ್ಲ. ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಬೆಳಗಾಗುವುದರೊಳಗೆ ಈ ಕೆಲಸವನ್ನು ಪೂರ್ಣಗೊಳಿಸಬೇಕಿತ್ತು. ಅಷ್ಟರಲ್ಲಿ 11ನೇ ಕೈದಿ ಹೊರಬರುತ್ತಿದ್ದಂತೆಯೇ ದಿಢೀರನೆ ಬ್ಯಾರಕ್ನ ಕಡೆಯಿಂದ ವಿಮಾನ ದಾಳಿಯ ಸೈರನ್ ಮೊಳಗಲು ಶುರುವಾಗುತ್ತದೆ. ಶತ್ರುಗಳ ಮೇಲೆ ದಾಳಿ ಪ್ರಾರಂಭವಾಗಿತ್ತು. ಮೊದಲ ನೋಟಕ್ಕೆ ಇದು ದೊಡ್ಡ ಕಂಟಕದಂತೆ ಕಾಣಿಸುತ್ತದೆ. ಆದರೆ ಮಾರನೇ ಕ್ಷಣವೇ ಇದು ತಮಗ ಸಿಕ್ಕ ಸುವರ್ಣಾವಕಾಶವೂ ಆಗಬಹುದು ಎಂಬುದು ಎಲ್ಲರಿಗೂ ಅರಿವಾಗುತ್ತದೆ. ಇಂತಹ ಸಮಯದಲ್ಲಿ ಇಡೀ ಕ್ಯಾಂಪಿನ ದೀಪಗಳನ್ನು ನಂದಿಸಲಾಗುತ್ತಿತ್ತು. ಈಗ ಕತ್ತಲೆಯ ಲಾಭ ಪಡೆದುಕೊಂಡು ಉಳಿದ ಕೈದಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆತರಬಹುದಾಗಿತ್ತು. ಈಗ ಚಾರ್ಲಿಗೆ ಸಹಚರರಿಗೆ ಸನ್ನೆ ನೀಡುವ ಅಗತ್ಯವೂ ಬೀಳುವುದಿಲ್ಲ. ವಿಮಾನ ದಾಳಿಯ ಕಾರಣದಿಂದ ಇಡೀ ಕ್ಯಾಂಪಿನ ದೀಪಗಳು ನಂದಿ ಹೋಗಿರುತ್ತವೆ ಮತ್ತು 4 ಕಡೆ ಕತ್ತಲೆ ಆವರಿಸುತ್ತದೆ. ಇದೇ ಸಮಯವನ್ನು ಬಳಸಿಕೊಂಡು ಕೈದಿಗಳು ವೇಗವಾಗಿ ಸುರಂಗದಿಂದ ಹೊರಬರಲು ಶುರು ಮಾಡುತ್ತಾರೆ. ಆದರೆ ಈ ಅವಕಾಶ ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಸ್ವಲ್ಪ ಸಮಯದ ನಂತರ ಶತ್ರು ದಾಳಿಯನ್ನು ನಿಲ್ಲಿಸುತ್ತಾನೆ ಮತ್ತು ಇಡೀ ಕ್ಯಾಂಪಿನ ದೀಪಗಳು ಮತ್ತೆ ಉರಿಯತೊಡಗುತ್ತವೆ. ಪ್ರಖರ ಸರ್ಚಾರ್ಟ್ ಹುಡುಕಾಟದ ಬೆಳಕು ಇನ್ನೊಮ್ಮೆ ಕಾಡು ಮತ್ತು ಸುರಂಗದ ನಡುವೆ ತಿರುಗಲು ಶುರು ಮಾಡುತ್ತದೆ. ಈಗ ಕೈದಿಗಳಿಗೆ ಮೊದಲಿಗಿಂತಲೂ ಅದೇ ಮಾರ್ಗವನ್ನು ಅನುಸರಿಸುವುದನ್ನು ಬಿಟ್ಟು ಬೇರೆ ದಾರಿಯೇ ಉಳಿಯುವುದಿಲ್ಲ. ಚಾರ್ಲಿ ಮತ್ತೆ ಹಗ್ಗದ ನೆರವಿನಿಂದ ಸರಿಯಾದ ಸಮಯದ ಸನ್ನೆ ನೀಡಲು ಶುರು ಮಾಡುತ್ತಾನೆ ಮತ್ತು ಸಹಚರರು ಒಂದೊಂದಾಗಿ ಹೊರಬಂದು ಕಾಡಿನತ್ತ ಓಡುತ್ತಿರುತ್ತಾರೆ. ಮೆಲ್ಲನೆ ಹೊರಬರುವವರ ಸಂಖ್ಯೆ ಹೆಚ್ಚಾಗುತ್ತಾ ಸಾಗುತ್ತದೆ. ನಿರಂತರವಾಗಿ ಸಿಗುತ್ತಿದ್ದ ಯಶಸ್ಸಿನಿಂದಾಗಿ ಎಲ್ಲರ ಭಯವೂ ಕಡಿಮೆಯಾಗತೊಡಗುತ್ತದೆ. ಅಷ್ಟರಲ್ಲಿ ಒಬ್ಬ ಕೈದಿ ಸುರಂಗದಿಂದ ಹೊರಬರುವಾಗ ದಿಢೀರನೆ ತನ್ನ ಸಮತೋಲನವನ್ನು ಕಳೆದುಕೊಂಡು ನೆಲದ ಮೇಲೆ ಬೀಳುತ್ತಾನೆ. ಅವನು ಬಿದ್ದ ಶಬ್ದವು ನೇರವಾಗಿ ಹತ್ತಿರದಲ್ಲೇ ಗಸ್ತು ತಿರುಗುತ್ತಿದ್ದ ಕಾವಲುಗಾರನ ಕಿವಿಗೆ ಬೀಳುತ್ತದೆ. ಅವನು ತಕ್ಷಣವೇ ಟರ್ಚ್ ಹಿಡಿದು ಆ ಕಡೆಗೆ ಮುನ್ನಡೆಯುತ್ತಾನೆ. ಇದನ್ನು ಕಂಡ ಆ ಕೈದಿ ಹುಲ್ಲಿನಲ್ಲಿ ತೀರಾ ಸುಮ್ಮನೆ ಮಲಗಿಕೊಂಡು ಉಸಿರನ್ನು ಬಿಗಿ ಹಿಡಿಯುತ್ತಾನೆ. ಕಾವಲುಗಾರ 4 ಕಡೆ ಬೆಳಕು ಚೆಲ್ಲಿ ಸೂಕ್ಷ್ಮವಾಗಿ ವೀಕ್ಷಿಸುತ್ತಾನೆ, ಆದರೆ ಅವನಿಗೆ ಏನೂ ಕಾಣಿಸುವುದಿಲ್ಲ. ಕೊನೆಗೆ ಅವನು ಅಲ್ಲಿಂದ ಹಿಂತಿರುಗುತ್ತಾನೆ. ಇತ್ತ ಸುರಂಗದೊಳಗೆ ಇದ್ದ ಸಹಚರರು ಬಹುಕಾಲದವರೆಗೆ ಹಗ್ಗ ಅಲ್ಲಾಡುವುದನ್ನೇ ಕಾಯುತ್ತಿರುತ್ತಾರೆ. ಸಾಕಷ್ಟು ಸಮಯದವರೆಗೆ ಯಾವುದೇ ಸನ್ನೆ ಸಿಗದಿದ್ದಾಗ ಅವರಲ್ಲೊಬ್ಬ ಕೈದಿ ಅಸಹನಗೊಳ್ಳುತ್ತಾನೆ. ಅವನು ನಿಯಮವನ್ನು ಮುರಿದು ಸನ್ನೆಗೆ ಕಾಯದೆ ಮೇಲೇರುತ್ತಾನೆ. ಆದರೆ ಅವನು ಹೊರಬರುತ್ತಿದ್ದಂತೆಯೇ ಕಾವಲುಗಾರನೊಬ್ಬ ಅವನನ್ನು ನೋಡಿಬಿಡುತ್ತಾನೆ. ಈಗ ತನಗೆ ಪಾರಾಗಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ಅರ್ಥವಾಗುತ್ತದೆ. ಆದ್ದರಿಂದ ಅವನು ಓಡಿಹೋಗಲು ಯತ್ನಿಸುವ ಬದಲಾಗಿ ತಾನೇ ಕಾವಲುಗಾರರ ಗಮನವನ್ನು ತನ್ನತ್ತ ಸೆಳೆಯಲು ಶುರು ಮಾಡುತ್ತಾನೆ. ಇದರಿಂದ ಉಳಿದ ಸಹಚರರು ಸಾಧ್ಯವಾದಷ್ಟು ಮುಂದೆ ಸಾಗಲಿ ಎಂಬುದು ಅವನ ಉದ್ದೇಶವಾಗಿರುತ್ತದೆ. ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರು ಅಲ್ಲಿಗೆ ತಲುಪುತ್ತಾರೆ. ಅವರು ಇಡೀ ಪ್ರದೇಶವನ್ನು ಸುತ್ತುವರಿಯುತ್ತಾರೆ. ಈಗ ಸುರಂಗದೊಳಗಿದ್ದ ಉಳಿದ ಕೈದಿಗಳಿಗೂ ಹೊರಬರಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಅವರನ್ನು ಒಂದೊಂದಾಗಿ ಹಿಡಿದು ಮತ್ತೆ ಕ್ಯಾಂಪಿಗೆ ಕರೆದೊಯ್ಯಲಾಗುತ್ತದೆ. ಈ ರೀತಿ ಸುಮಾರು 250 ಜನರು ಸೇರಿ ರೂಪಿಸಿದ್ದ ಈ ದೊಡ್ಡ ಪಾರಾಗುವ ಯೋಜನೆ ಕೊನೆಯಲ್ಲಿ ಸಂಪೂರ್ಣ ಯಶಸ್ವಿಯಾಗುವುದಿಲ್ಲ. ಆದರೂ ಒಟ್ಟು 76 ಕೈದಿಗಳು ಕ್ಯಾಂಪಿನಿಂದ ಹೊರಬರುವಲ್ಲಿ ಯಶಸ್ವಿಯಾಗುತ್ತಾರೆ. ಕ್ಯಾಂಪಿನಿಂದ ಹೊರಬಂದ ನಂತರ ಎಲ್ಲರೂ ಬೇರೆ ಬೇರೆ ಮಾರ್ಗಗಳನ್ನು ಆಯ್ದುಕೊಳ್ಳುತ್ತಾರೆ. ಕೆಲವರು ರೈಲು ಹಿಡಿದು ದೂರ ಹೋಗಲು ಯತ್ನಿಸುತ್ತಾರೆ. ಕೆಲವರು ಸೈಕಲ್ ಕದ್ದು ಓಡಿ ಹೋಗುತ್ತಾರೆ. ಇನ್ನು ಕೆಲವರು ಸಣ್ಣ ದೋಣಿಯೊಂದನ್ನು ಹುಡುಕಿಕೊಂಡು ನದಿಯ ಮಾರ್ಗವಾಗಿ ಹೊರಡುತ್ತಾರೆ. ಇನ್ನೊಂದೆಡೆ ಚಾರ್ಲಿ ತನ್ನದೇ ಆದ ಬೇರೆ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ಅವನು ರಸ್ತೆಯ 2 ಬದಿಗಳಿಗೆ ಹಗ್ಗ ಕಟ್ಟುತ್ತಾನೆ. ಅವನನ್ನು ಬೆನ್ನಟ್ಟಿ ಬರುವ ಕಾವಲುಗಾರರು ಅಲ್ಲಿಗೆ ತಲುಪುತ್ತಿದ್ದಂತೆಯೇ ಹಗ್ಗಕ್ಕೆ ಸಿಲುಕಿ ಕೆಳಗೆ ಬೀಳುತ್ತಾರೆ. ಈ ಅವಕಾಶವನ್ನು ಬಳಸಿಕೊಂಡು ಚಾರ್ಲಿ ಶತ್ರು ಸೈನಿಕನ ವೇಷ ಧರಿಸಿ ಮೋಟಾರ್ ಸೈಕಲ್ ಏರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ರೈಲಿನಲ್ಲಿ ಓಡಿಹೋದ ಕೈದಿಗಳ ದೃಷ್ಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಿಲ್ದಾಣದಲ್ಲಿ ಅವರನ್ನು ತಪಾಸಣೆ ಮಾಡಲಾಗುತ್ತದೆ ಮತ್ತು ಕಾವಲುಗಾರರು ಅವರನ್ನು ಗುರುತಿಸಿಬಿಡುತ್ತಾರೆ. ಆಗ ಕನ್ನಡಕ ಧರಿಸಿದ್ದ ಕೈದಿಯೊಬ್ಬ ತನ್ನ ಸಹಚರರನ್ನು ರಕ್ಷಿಸಲು ತಾನೇ ಮುನ್ನೆಲೆಗೆ ಬರುತ್ತಾನೆ. ಅವನು ಶತ್ರುಗಳ ಗಮನವನ್ನು ತನ್ನತ್ತ ಸೆಳೆದುಕೊಂಡು ಅಲ್ಲೇ ಪ್ರಾಣ ತೆರುತ್ತಾನೆ. ಕೆಲವು ಕೈದಿಗಳು ಈ ಹಿಂದೆ ಪೈಲಟ್ಗಳಾಗಿದ್ದರು. ಆದ್ದರಿಂದ ಅವರು ವಿಮಾನವೊಂದನ್ನು ಕದ್ದು ಹಾರಿಸಿಕೊಂಡು ಹೋಗುತ್ತಾರೆ. ಆದರೆ ಅವರ ವಿಮಾನವು ದೇಶದ ಗಡಿ ದಾಟುವ ಮೊದಲೇ ಕೆಟ್ಟುಹೋಗಿ ಕೆಳಗೆ ಬೀಳುತ್ತದೆ. ಇಬ್ಬರ ಪ್ರಾಣವೂ ಉಳಿಯುತ್ತದೆ. ಆದರೆ ಬೆನ್ನಟ್ಟುತ್ತಿದ್ದ ಸೈನಿಕರು ಅಲ್ಲಿಗೆ ತಲುಪುತ್ತಾರೆ. ಅವರಲ್ಲಿದ್ದ ವೃದ್ಧ ಕೈದಿಯೊಬ್ಬ ಅಲ್ಲೇ ಪ್ರಾಣ ಬಿಡುತ್ತಾನೆ. ಆದರೆ ಪೈಲಟ್ನನ್ನು ಮತ್ತೆ ಬಂಧಿಸಲಾಗುತ್ತದೆ. ಇದೇ ರೀತಿ ಇನ್ನೂ ಹಲವು ಕೈದಿಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಸಿಕ್ಕಿಬೀಳುತ್ತಾರೆ. ಮತ್ತೆ ಕ್ಯಾಂಪಿಗೆ ಕರೆತಂದ ನಂತರ ಅವರಲ್ಲಿ 50 ಕೈದಿಗಳಿಗೆ ಗುಂಡಿಟ್ಟು ಕೊಲ್ಲಲಾಗುತ್ತದೆ.
ಆದರೂ 11 ಜನರು ಕೊನೆಯವರೆಗೂ ಶತ್ರುಗಳ ಕೈಗೆ ಸಿಗದೆ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ದೊಡ್ಡ ಪಾರಾಗುವ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯಾಗದಿದ್ದರೂ ಯುದ್ಧ ಮುಗಿದ ನಂತರ ಉಳಿದ ಕೈದಿಗಳನ್ನು ಕೊನೆಗೆ ತಮ್ಮ ದೇಶಕ್ಕೆ ಹಿಂತಿರುಗಿಸಲಾಗುತ್ತದೆ. ಇನ್ನೊಂದೆಡೆ ಚಾರ್ಲಿಯನ್ನು ಮತ್ತೆ ಮುಚ್ಚಿದ ಕೊಠಡಿಗೆ ತಳ್ಳಲಾಗುತ್ತದೆ. ಇದರ ನಂತರ ಅವನು ಮತ್ತೆ ಓಡಿ ಹೋಗಲು ಯತ್ನಿಸಿದನೋ ಇಲ್ಲವೋ ಎಂಬುದಕ್ಕೆ ಯಾವುದೇ ಉತ್ತರ ಸಿಗುವುದಿಲ್ಲ.